ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಹಾಗೂ ಅನ್ನದಾತರಿಗೆ 75ನೇ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಬನ್ನಿ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ, ನಾವು ಪ್ರತಿ ತಿಂಗಳು ಕೂಡ ರೈತರಿಗೆ ಟೊಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸೊ ದಲ್ಲಾಳಿಗಳಿಂದ ಪ್ರತಿ ತಿಂಗಳು ಏನು ರೇಟ್ ಹೋಗ್ಬೋದು ಅನ್ನೋದನ್ನು ಹೇಳ್ತಾ ಇದ್ವಿ. ಫೆಬ್ರವರಿ ಇನ್ನೇನು ಜನವರಿ ಮುಗೀತು. ಫೆಬ್ರವರಿಯಲ್ಲಿ ಟೊಮಾಟೊ ಏನಾಗ್ಬೋದು? ಸೊ ಜನವರಿಯಲ್ಲಿ 190 ರೂಪಾಯಿಂದ 200, 250, 300, 350 ಕೂಡ ಹೋಯ್ತು. ಆದರೆ ರೈತರಿಗೆ ಏನಂತ ತೊಂದರೆ ಏನು ಕೂಡ ಆಗಿಲ್ಲ. ಒಂದು ಸಮಾನವಾದಂಥ ಒಂದು ಬೆಲೆ ಸಿಕ್ತು, ಪರವಾಗಿಲ್ಲ. ಸೊ ಫೆಬ್ರವರಿಯಲ್ಲಿ ಇದೇ ಬೆಲೆ ಸಿಗ್ಬೋದಾ? ಸುಮಾರು ಜನರು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿದ್ರು, ನಮಗೆ ಒಂದು ಕರೆ ಮಾಡಿ ಕೇಳ್ತಿದ್ರು, ಮೆಸೇಜ್ ಮಾಡೋದು ಮತ್ತು ಕಾಮೆಂಟ್ ಕೂಡ ಮಾಡ್ತಾಯಿದ್ರು. ಸೊ ಅದಕ್ಕೆ ಇವಾಗ ನಾವು ಇವತ್ತು ಕೋಲಾರದ ಟೊಮಾಟೊ ಮಂಡಿಯಲ್ಲಿ, ಹೆಸರಾದಂಥ ಕೋಲಾರದ ಸಿಎಂಆರ್ ಟೊಮಾಟೊ ಮಂಡಿಯಲ್ಲಿ ದಲ್ಲಾಳಿಗಳ ಜೊತೆ ಇವತ್ತು ನಾವು ಇದ್ದೀವಿ. ಜನವರಿಯಲ್ಲಿ ಇರ್ತಕ್ಕಂಥ ರೇಟ್ ಇದೇ ಇರ್ಬೋದಾ, ಅಥವಾ ಇನ್ನೂ ಹೆಚ್ಚಾಗ್ಬೋದಾ, ಅಥವಾ ಕಡಿಮೆ ಆಗ್ಬೋದಾ ಅಂಥೇಳಿ ಒಂದು ಮಾಹಿತಿಯನ್ನು ಇವತ್ತು ನಾವು ತಗೊಳ್ಳೋಕ್ಕೆ ನಮ್ಮ ಜೊತೆ ದಲ್ಲಾಳಿಗಳು 4 ರಿಂದ 5 ಜನ ಇದ್ದಾರೆ. ಸೊ ಅವರು ಕನ್ನಡದಲ್ಲೂ ಮಾತಾಡ್ತಾರೆ, ಒಂದಷ್ಟು ತಮಿಳಲ್ಲಿ ಕೂಡ ಮಾತಾಡ್ತಾರೆ. ಸೊ ನಮ್ಮ ರೈತರು, ವೀಕ್ಷಕರು ಇದನ್ನು ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು. ಬನ್ನಿ, ಇವತ್ತು ಫೆಬ್ರವರಿಯಲ್ಲಿ ರೈತರಿಗೆ ಗಾಬರಿ ಪಡೋಂಥದ್ದು ಏನಿಲ್ಲ. ಫೆಬ್ರವರಿಯಲ್ಲಿ ಸಂಪೂರ್ಣವಾಗಿ 30 ದಿನಗಳು, ಫೆಬ್ರವರಿ ಆದಮೇಲೆ ಮುಂದೆ ಕೂಡ ಏನಾಗ್ಬೋದು ಅನ್ನೋದನ್ನು ಟೊಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳೋದಕ್ಕೆ ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ. ನಾಟಿ ಟೊಮಾಟೊ ಏನಾಗ್ಬೋದು, ಸೀಡ್ಸ್ ಏನಾಗ್ಬೋದು, ಎಷ್ಟು ರೇಟ್ ಹೋಗ್ಬೋದು, ಎಷ್ಟು ದಿನ ಹೋಗ್ಬೋದು, ಅಥವಾ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಇವತ್ತು ನಿಮಗಾಗಿ, ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರಿಗಾಗಿ, ಈ ದೇಶಕ್ಕೆ ಅನ್ನ ಕೊಡುವ ಅನ್ನದಾತರಿಗಾಗಿ ನಾವು ಪ್ರತಿ ತಿಂಗಳು ಕೂಡ ಒಂದು ಎಪಿಸೋಡನ್ನು ಹಾಕ್ತಾ ಇದ್ವಿ. ಹಾಗೆ ಕೂಡ ಇವತ್ತು ಒಂದು ಎಪಿಸೋಡನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ಅವರೆಲ್ಲ ಏನು ಹೇಳ್ತಾರೋ ಕೇಳ. ನಮಸ್ಕಾರ ಸರ್. ನಿಮ್ಮ ಹೆಸರು? ಗುಣಶೇಖರ್ ಸರ್. ಸರ್, ಈಗ ಜನವರಿ ಮುಗೀತು, ಇನ್ನೇನು ಫೆಬ್ರವರಿ ಬರ್ತಾ ಇದೆ. ಹೌದು ಸರ್. ಸೊ ಮುಂದಿನ ತಿಂಗಳಲ್ಲಿ ಏನು ಸರ್, ಟೊಮಾಟೊ ಏನಾಗ್ಬೋದು? ಸೊ ಜನವರಿಯಲ್ಲಿ 200, 250, 300 ಗಂಟೆ ಆಯ್ತು ಸರ್. ಜನವರಿಯಲ್ಲಿ 300 ಗಂಟೆ, 350 ಗಂಟೆ, 400 ಗಂಟೆ ಹೋಗ್ಬೋದು, ಚಾನ್ಸ್ ಆಯ್ತು ಸರ್. ಯಾಕಂದರೆ ಇವತ್ತು ಪಾರ್ಸಲರ್ ಬಂದವ್ರು, ನೆನ್ನೆನಿಂಕ ಪಾರ್ಸಲರ್ ಆಗ್ತಾವ್ರೆ. ಸ್ವಲ್ಪ ರೈಸ್ ಆಗ್ಬೋದು, ಹೇಳೋಕ್ಕೂ ಆಗೋದಿಲ್ಲ. 500 ಆದ್ರೇನೋ ಆಗ್ಬೋದು. 200 300, ಮ್ಯಾಕ್ಸಿಮಮ್ 300, 350 ಗಂಟೆ ಇರ್ತದೆ. ಅದಕ್ಕೆ ಮೇಲೆ ಸಪೋಸ್ ಈ ಪಾರ್ಸಲರ್ ಅವರು ಇವರು ಬಂದರೆ ಅಂದರೆ 400, 500 ಆಗೋ ಚಾನ್ಸಸ್ಸು ಅದೇ. ಸೀಡು 350 ರೂಪಾಯಿ ಇವತ್ತು. ನಾಟಿ ಹೇಳ್ತಾ ಇದ್ರು ಜನವರಿಯಲ್ಲಿ 15ನೇ ತಾರೀಕು ಮೇಲೆ ಕಡಿಮೆ ಆಗುತ್ತೆ. ಇಲ್ಲ ಸರ್, ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಜನವರಿಯಲ್ಲಿ ಕಡಿಮೆ ಆಗಲಿಲ್ಲ. ಫೆಬ್ರವರಿಯಲ್ಲಿ ಏನಾಗ್ಬೋದು? ಇಲ್ಲ ಸರ್, ಕಡಿಮೆ ಆಗಲ್ಲ. ಇನ್ನು ಸ್ವಲ್ಪ ರೈಸೇ ತಪ್ಪ, ಕಡಿಮೆ ಅಂತೂ ಆಗಲ್ಲ. ಚಾನ್ಸಸ್ ಇವಾಗ ಪಾರ್ಸಲರ್ ಬಂದವ್ರು ಕಲ್ಕತ್ತಾ, ಮಹಾರಾಷ್ಟ್ರ, ಅದಕ್ಕೆಲ್ಲ ಪಾರ್ಸಲ್ ಇವತ್ತು ನೆನ್ನೆನಿಂಕ ಹೊಡಿತಾವ್ರೆ. ನೆನ್ನೆ 350 ಗಂಟೆ ಹಾಕಿದ್ರು ಅವರು ಪಾರ್ಸಲರು. ಇವತ್ತು 300, 350 ಗಂಟೆ ಹಾಕ್ಯವ್ರೆ ಪಾರ್ಸಲ್ ಕಾಯಿ ಮಾತ್ರಕ್ಕೆ. ನಮ್ಮ ಚೆನ್ನೈಕಾಗ ಕಾಯಿ 300 ರೂಪಾಯಿ, 250, 270, 280ಕ್ಕೆ ನಾವು ಹಾಕಿದ್ರೆ ಅಷ್ಟು ಮಾತ್ರಕ್ಕೆ ರೇಟ್ ಹೋಗ್ತಾ ಇದೆ. ಸ್ವಲ್ಪ ಈ ನಾಟಿ ಒಂದು 300, 350, ಈ ಪಾರ್ಸಲರ್ಗಾರ ಬಂದರೆ ಒಂದು 400, 500 ಗಂಟೆ ಹೋಗೋ ಚಾನ್ಸಸ್ಸು ಅದೇ. ಮಾರ್ಬೋದು ಅನ್ನೋದು ಒಂದು ಯೋಚನೆ. ಲೋಕಲ್ ಇಲ್ಲ ಸರ್, ಲೋಕಲ್ ಕಡಿಮೆನೇ. ಎಲ್ಲೇ ಒಂದು 10 ಲಾಟ್ 20 ಲಾಟ್ ಎಲ್ಲ ಕೋಲಾರೆಲ್ಲ ಸೇರಿದ್ರೆ ಒಂದು 50 ಲಾಟು ಲೋಕಲ್ ಕಾಯಿಗಳು ಅಷ್ಟೇ ಬರೋದು. ಎಲ್ಲಿ ಕಾಯಿಗಳಿಲ್ಲ ಸರ್, ಕಡಿಮೆನೇ. ಲೋಕಲ್ ಕಾಯಿ ಜಾಸ್ತಿ ಆಗುತ್ತೆ, ಔಟ್ಸೈಡ್ ಕಾಯಿ ಜಾಸ್ತಿ ಇಲ್ಲ. ಲೋಕಲ್ ಕಾಯಿ ಸ್ವಲ್ಪ ಜಾಸ್ತಿ ಆಗ್ತದೆ ಫೆಬ್ರವರಿಯಲ್ಲಿ. ಅದು ಯಾಕಂದರೆ ಅದಕ್ಕೆ ಪಾರ್ಸಲ್ ಅವ್ರು ಚೆನ್ನಾಗಿರ್ತದೆ, ಕಾಯಿ ಕ್ವಾಲಿಟಿ ಇರ್ತದಲ್ಲ. ಈಗಿಂತ ಸ್ವಲ್ಪ ಕ್ವಾಲಿಟಿ ಬಂದದ ಕಾಯಿ. ಮೊನ್ನೆ ಎಲ್ಲ ಬಿಂಗಿ ಬಂದು ಹೋಗ್ಬಿಡ್ತು, ಬೆಳೆ ಆಗಲ್ಲ. ಇವಾಗ ಕ್ವಾಲಿಟಿ ಚೆನ್ನಾಗದ ಕಾಯಿ ಮಾರ್ಬೋದು. ಒಂದು 500 ಗಂಟೆ ರೇಂಜ್ ಗಂಟೆ ಹೋಗ್ಬೋದು ಒಂದು ಯೋಚನೆ. ಕಡಿಮೆ ಅಂತೂ ಆಗಲ್ಲ ಸರ್. ಇಲ್ಲ ಸರ್, ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಈಗ ಪಾರ್ಸಲ್ ಅವರು ಬೇರೆ ಬಂದವರೆಲ್ಲ, ಚಾನ್ಸಸ್ ಆಗೋ ಚಾನ್ಸೇ ಇಲ್ಲ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪಾಂಡಿ ಸರ್.
ಸರ್ ನೀವು ಕೋಲಾರದಿಂದ ಪ್ರತಿದಿನ ಎಷ್ಟು ಸಾವಿರ ಬಾಕ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಾ? ಸರ್ ನಾವು ಒಂದು 6,000 7,000 8,000 ಬಾಕ್ಸ್ ನಾನು ಪರ್ಚೇಸ್ ಮಾಡ್ತೇನೆ. ಸರ್ ಈಗ ನಮ್ದು ಪ್ರಶ್ನೆ ಏನಪ್ಪಾ ಅಂದ್ರೆ ಸುಮಾರು ಜನ ರೈತರಿಗೆಲ್ಲ ಒಂದು ಫೆಬ್ರವರಿಯಲ್ಲಿ ಟೊಮಾಟೊ ಏನಾಗ್ಬೋದು, ರೇಟ್ ಹೆಚ್ಚಾಗ್ಬೋದಾ ಕಡಿಮೆ ಆಗ್ಬೋದಾ ಅಂತ ಸುಮಾರು ಜನರಿಗೆ ಒಂದು ಆತಂಕ ಇದೆ. ಸೊ ನಿಮ್ಮ ಕಡೆಯಿಂದ ನಮಗೆ ನಮ್ಮ ರೈತರಿಗೆ ಒಂದು ಮಾಹಿತಿ ಬೇಕು. ಏನಪ್ಪಾ ಅಂದ್ರೆ ಫೆಬ್ರವರಿಯಲ್ಲಿ ಟೊಮಾಟೊ 15 kg ಬಾಕ್ಸ್ ಏನಾಗ್ಬೋದು? ಸರ್ ಫೆಬ್ರವರಿನಲ್ಲಿ 15 kg ಬಾಕ್ಸ್ ಗ್ಯಾರಂಟಿ 300 ರೂಪಾಯಿಲಿಂದ 500 ಹೋಗಿದೆ ಸರ್. 300 ರೂಪಾಯಿಂದ 500 ಹೋಗುತ್ತೆ? 500 ಹೋಗಿದೆ ಸರ್. ಯಾಕಂದ್ರೆ ಇಲ್ಲಿ ಈ ಸರೌಂಡಿಂಗ್ನಲ್ಲಿ ಕೋಲಾರ ಸರೌಂಡಿಂಗ್ನಲ್ಲಿ ಎಲ್ಲಿ ಟೊಮೊಟೊನೇ ಇಲ್ಲ, ಎಲ್ಲ ಹಾಕಿದ್ದಾರೆ ಆದ್ರೆ ಎಲ್ಲ ಒಂಟು ವೈರಸ್ ಅಟ್ಯಾಕ್ ಆಯಿತು, ಯಾವುದು ಟೊಮೊಟೊನೇ ಇಲ್ಲ. ಆಚೆ ಕಡೆಯಿಂದ ಬರ್ತಾ ಇದೆ. ಆಚೆ ಕಡೆ ಅಂದ್ರೆ ಇಲ್ಲಿಂದ 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಆಚೆ ಕಡೆಯಿಂದ ಬರ್ತಾ ಇದ್ದು. ಅವ್ರದ್ದು ಬಾಡಿಗೆ ಆಮೇಲೆ ಒಂಟು ಅವ್ರ ಟ್ರಾನ್ಸಾಕ್ಷನ್ ಇಲ್ಲಿ ಕಮಿಷನು ಎಲ್ಲ ಸೇರಿ ಆಗ್ತಾರಂದ ಅದು ಒಂದು 100 ರೂಪಾಯಿ ಜಾಸ್ತಿ ಬರ್ತಾ ಇದೆ ಬಾಕ್ಸಕ್ಕೂ. ಇಲ್ಲಿ ಆದರೂ ಇಲ್ಲಿ ಮಾಮೂಲಿ ಒಂಟು ಜನವರಿನಲ್ಲಿ 150ಲಿಂದ 300 ರೂಪಾಯಿವರೆಗೆ ಹೋಗಿದ್ದು. ಇದು ಒಳಗಡೆ ಇಲ್ಲಿ ಕೋಲಾರ್ನಲ್ಲಿ ಸಿಕ್ಕಿದ ಐಟೆಲ್ಲ ಈ ಥರ ಅದು ಆಚೆ ಕಡೆಯಿಂದ ಬರ್ತಾ ಅಂದ್ರೆ 200 ರೂಪಾಯಿ ಜಾಸ್ತಿ ಬರ್ತಾ ಇದ್ದು. ಆದ್ರೆ ಅಂದ್ರೆ ರೈತರಿಗೆ ಇನ್ನೂ 200 ರೂಪಾಯಿ ಜಾಸ್ತಿ ಬರ್ತಾ ಇದೆ. ಫೆಬ್ರವರಿನಲ್ಲಿ ಏನು ಕಡಿಮೆನೇ ಆಗಲ್ಲ ಸರ್, ಗ್ಯಾರಂಟಿ ಹೇಳ್ತಾರೆ. ಕೆಲವರೆಲ್ಲ ಹೇಳ್ತಾರೆ ಫೆಬ್ರವರಿಯಲ್ಲಿ ಕಡಿಮೆ ಆಗುತ್ತಂತೆ ಟೊಮಾಟೊ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಎಲ್ಲಿ ಸರ್ ಟೊಮೊಟೊ ಆಯಿತು? ಎಲ್ಲಿನೇ ಟೊಮೊಟೊನೇ ಇಲ್ಲ. ಕೋಲಾರ ಸರೌಂಡಿಂಗ್ನಲ್ಲಿ 100 ಕಿಲೋಮೀಟರ್ ಒಳಗಡೆ ಎಲ್ಲಿನೇ ಟೊಮೊಟೊನೇ ಇಲ್ಲ. ಅಲ್ಲ ಆಚೆ ಕಡೆಯಿಂದ ಬರ್ತಾ ಇದೆ. ಆಚೆ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಎಲ್ಲ ಫುಲ್ ಡಿಮಾಂಡ್ ಇಲ್ಲಿ. ಅಲ್ಲಿ ತಮಿಳ್ನಾಡಿನಲ್ಲಿ ಏನೂ ಇಲ್ಲ, ಅಲ್ಲಿ ಟೊಮೊಟೊನೂ ಏನೂ ಇಲ್ಲ. ಬಿಸಿನೂ ಜಾಸ್ತಿ ಆಯಿತು. ಈ ಬಿಸಿಗೆ ಟೊಮೊಟೊನಲ್ಲಿ ಅಲ್ಲಿ ತಮಿಳ್ನಾಡಲ್ಲಿ ನಡೆಯೋಕೆ ಆಗಲ್ಲ. ಅಲ್ಲಿ ಹಂಗಂದ್ರೆ ಇಲ್ಲೇ ಬರಬೇಕು, ಕೋಲಾರನಲ್ಲೇ ಒಂದು ಆಗಬೇಕು. ಆಗ್ತಾರೆ ಅಂದ್ರೆ ರೇಟ್ ಜಾಸ್ತಿ ಹೋಗಿದ್ದು. ಫೆಬ್ರವರಿನಲ್ಲಿ ಗ್ಯಾರಂಟಿ 300 to 500 ಹೋಗಿದೆ ಸರ್. ಈಗ ರಾಜಸ್ಥಾನ ಪಂಜಾಬ್ ಆ ಕಡೆ ಎಲ್ಲ ಟೊಮೊಟೊ ಏನಾಗ್ಬೋದು ಫೆಬ್ರವರಿಯಲ್ಲಿ? ಫೆಬ್ರವರಿನಲ್ಲಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಇಲ್ಲ ಸರ್, ಅಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಇಲ್ಲಿ ಕಡಿಮೆ ಆಯ್ತಂದ ಟೊಮೊಟೊ ರೇಟ್ ಜಾಸ್ತಿ ಹೋದ್ರಂದ ಅಲ್ಲಿಂದು ತಂದು ಕೊಡ್ತಾರೆ. ನಮ್ಮವರೇ ಮಂಡ್ಯವರೇ ಅಲ್ಲಿಂದ್ರೂ ಸ್ವಲ್ಪ ಟೊಮೊಟೊ ಎಲ್ಲ ಅಲ್ಲಿಂದ ನಾಸಿಕ್ ರಾಜಸ್ಥಾನ ಅಲ್ಲಿಂದ್ರೂ ತಗೊಂಡು ಬರ್ತಾರೆ. ಬಂದು ಇಲ್ಲಿ ಅದು ಸೇಲ್ ಮಾಡ್ತಾರೆ. ಅದೂ ನಡೀತು. ಹೋದ ವರ್ಷನೂ ಹಂಗೆ ಆಯಿತು. ಹೋದ ವರ್ಷ ಈ ಟೈಮಲ್ಲೆಲ್ಲ ಒಂದು 1000ರಿಂದ 2,000ವರೆಗೆ ಹೋಗಿದ್ದು. ಅದಕ್ಕೆ ಈಗ ಲಾಸ್ಟ್ ಇಯರ್ಗೆ ನಾವೇನು ಓಡಿಸೋದು ಬೇಡ. ಸೊ ಈ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬ ಹೋದ್ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ಕಡಿಮೆ ಆಗಿಲ್ಲ ಸರ್. ಒಂದು ಲೆವೆಲ್ ಆಗಿ 300-350 ಹೋಗ್ತಾ ಇದೆ. ಸೊ ಇದೇ ರೇಟ್ ಫೆಬ್ರವರಿಯಲ್ಲಿ ಸಿಗ್ಬೋದಾ ರೈತರಿಗೆ ಅಂತ? ರೈತರಿಗೆ ಇದೇ ರೇಟ್ ಗ್ಯಾರಂಟಿ ಹೋಗ್ತಾ ಇದ್ದು. ಈ ಮೇಲೆ 100 ರೂಪಾಯಿ ಜಾಸ್ತಿ ಹೋಗೋದು, ಹಣ ಕಡಿಮೆ ಹೋಗಲ್ಲ. ಗ್ಯಾರಂಟಿ ಹೇಳ್ತಾರೆ, ಕಡಿಮೆ ಏನೂ ಆಗಲ್ಲ ಸರ್. ತಮಿಳುನಾಡಲ್ಲಿ ಫೆಬ್ರವರಿಯಲ್ಲಿ ಟೊಮೊಟೊ ಇಳುವರಿ ಕಡಿಮೆ ಆಗ್ಬೋದಾ? ಇಲ್ಲ ಸರ್, ಈ ಟೈಮ್ನಲ್ಲಿ ಫೆಬ್ರವರಿನೆಲ್ಲ ಸ್ವಲ್ಪ ಟೊಮೊಟೊ ಹಂಗೆ ಆಗಬೇಕಾಯ್ತು. ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಬಂದಿದ್ದು, ಜಾಸ್ತಿ ಅಲ್ಲಿ ಎಲ್ಲ ಹೋಗಿದ್ದು. ಎಲ್ಲ ಟೊಮೊಟೊ ಆಗಿರೋದೆಲ್ಲ ಹೋಗಿದ್ದು. ಅದಕ್ಕೆ ಸ್ವಲ್ಪ ಎಲ್ಲ ಏನು ಟೊಮೊಟೊ ಅಲ್ಲಿ ಕಡಿಮೆನೇ ಆಯಿತು. ಎಲ್ಲ ಇಲ್ಲೇ ಬರಬೇಕಾಯಿತು. ಫೆಬ್ರವರಿನಲ್ಲಿ ಗ್ಯಾರಂಟಿ ಜಾಸ್ತಿ ಆಯಿತು ಸರ್. ಕಡಿಮೆ ಅಂದ್ರೆ 200ರಿಂದ 300-350 ರೂಪಾಯಿ ಸಿಗುತ್ತೆ ಫೆಬ್ರವರಿಯಲ್ಲಿ ಗ್ಯಾರಂಟಿ ಬರ್ತಾ ಇದೆ ಸರ್. ಎಷ್ಟು ಸಿಗ್ಬೋದು ಸರ್? 200 to 500ವರೆಗೆ ಗ್ಯಾರಂಟಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಎಸ್ ಗಣೇಶ್, MSR, ಚೆನ್ನೈ. ನೀವು CMR ಟೊಮಾಟೊ ಮಂಡಿಯಲ್ಲಿ ಎಷ್ಟು ವರ್ಷಗಳಿಂದ ಟೊಮಾಟೊ ಪರ್ಚೇಸ್ ಮಾಡ್ತಾ ಇದ್ದೀರಾ, ತಗೊಂತಾ ಇದ್ದೀರಾ? ಅವರು ಮಂಡಿ ಓಪನ್ ಮಾಡೋ ಟೈಮ್ಲಿಂದ ತೆಗ್ತಾ ಇದೆ. ದಿನಕ್ಕೆ ಎಷ್ಟು ಸಾವಿರ ಬಾಕ್ಸ್ ನೀವು ತಗೊಂತೀರಾ? ಗ್ಯಾರಂಟಿ ಏನಂದ್ರೆ ಒಂದು ದಿವಸಕ್ಕೆ 2 ಲಾರಿ ಅಂದ್ರೆ 26 ಟನ್ ಟೊಮೆಟೊಗಳು ತೆಗಿತಾ ಇದೆ. ನಾಟಿ ಸೀಡ್ಗಳು 2 ಸೇರಿ ತೆಗೋದು. ಪ್ರತಿನಿತ್ಯ ಕೂಡ 26 ಟನ್ ನೀವು ಪರ್ಚೇಸ್ ಮಾಡ್ತೀರಾ? ದಿನ ಮಾಡೋದು. 360 ದಿವಸ ನನಗೆ ಹೋಗೇಬೇಕು ಚೆನ್ನೈಗೆ. ಸರ್ ನೀವು ಯಾವ ಕಡೆಗೆ ಟೊಮಾಟೋವನ್ನು ಪಾರ್ಸಲ್ ಹಾಕ್ತೀರಾ? ಪಾರ್ಸಲ್ ಹಾಕೋದು ಸ್ವಲ್ಪ ಕಡಿಮೆ. ನಾವು ಕಳಿಸೋದೆಲ್ಲ ತಮಿಳ್ನಾಡು ಕಡೆ ಮತ್ತು ಚೆನ್ನೈ. ಅದೀಗ ಪಾರ್ಸಲ್ ಸ್ವಲ್ಪ ಕಡಿಮೆ. ಮೇ ಮಾಸ ಜೂನ್ ಆ ಟೈಮಲ್ಲಿ ಅವರು 2-3 ಸ್ಟೇಟ್ಗೆ ಕಳಿಸೋದು. ಸೊ ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ, ಸೊ ಜನವರಿಯಲ್ಲಿ ಒಂದು 190, 200, 250, 290, 350ವರೆಗೂ ಬಂತು ರೇಟ್. ಸೊ ಫೆಬ್ರವರಿಯಲ್ಲಿ ಟೊಮಾಟೊ ಏನಾಗ್ಬೋದು ಸರ್? ಫೆಬ್ರವರಿಯಲ್ಲಿ ಇವಾಗ ಬಿಸಿಲು ಸ್ವಲ್ಪ ಜನವರಿ ಆಗನೇ ಸ್ವಲ್ಪ ಮಾರ್ಚ್ ಥರ ಇದೆ, ಹಂಗಿರ್ಬೋದು. ಫೆಬ್ರವರಿ ಆಗ ಸ್ವಲ್ಪ ಟೊಮೊಟೊ ಬೆಲೆ ಮಾಡಿದ್ದ ಕೂಡ ಕ್ವಾಲಿಟಿ ಏನೋ ಚಿಕ್ಕದು ಕಡಿಮೆ ಹಂಗಿರ್ಬೋದು. ವ್ಯಾಪಾರಸ್ಥರು ಹೆಂಗೆ ಬರ್ತಾರೋ ಆ ಥರ ನೋಡಿ ರೇಟ್ ಹೋಗೋದು ನಮ್ಗೆ ಗೊತ್ತಾಗುತ್ತೆ. ಅಂದಾಜು ಏನು ರೇಟ್ ಇರ್ಬೋದಂದ್ರೆ ಒಂದು ಎಕ್ಕಿರ್ಬೇಕಂದ್ರೆ 400-500 ಇರ್ಬೋದು ಚಿಕ್ಕ ಬಾಕ್ಸ್ಗಳು. ಇಲ್ಲ ಅಂದ್ರೆ 100 ಒಳಗಡೆ ಕೂಡ ಬಂದ್ಬಿಡ್ದೆ. ಅದು ಹೇಳೋದಕ್ಕೆ ಆಗಲ್ಲ. ವ್ಯಾಪಾರ ಹೆಂಗೆ ವ್ಯಾಪಾರಸ್ಥರು ಬರ್ತಾರೋ ಅದು ನೋಡಿ ರೇಟ್ಗಳು ಇರೋದು, ಕ್ವಾಲಿಟಿ ನೋಡಿ ರೇಟ್ ಇರೋದು. ಗ್ಯಾರಂಟಿ 400-500 ಬರೋದಕ್ಕೆ ವಾಯ್ಪುಗಳಿದೆ. ಏನಂದ್ರೆ ಹೋದ ಸೀಸನಾಗ ಈ ಟೈಮಲ್ಲಿ 1,000 ರೂಪಾಯಿ, 1,200, 1,500 ವ್ಯಾಪಾರ ತೆಗಿತಾರೆ. ಆವಾಗ ಟೊಮೆಟೊಗಳು ಕಡಿಮೆ. ಆಚರದ ಯಾವುದು ಟೊಮೆಟೊ ಬರಲ್ಲ, ಎಲ್ಲ ಲೋಕಲ್ ಕಡಿಮೆ ಆಯಿತು. ಆಚರದ ಬಂದಿದ್ದ ರೈಸ್ ಆಗಿತ್ತು ಮಾರ್ಕೆಟು. ಈ ಟೈಮಲ್ಲಿ ಸ್ವಲ್ಪ ಯಾವುದು ಹಂಗೆ ಆ ಪಕ್ಕ ಈ ಪಕ್ಕ ಅಂತ ಲೋಕಲ್ ಎದ್ದು ಬರ್ತಾ ಇದೆ. ತೆಗೆಯೋರು ಸ್ವಲ್ಪ ಕಡಿಮೆ. ತಮಿಳ್ನಾಡು ಕಡೆ ಸ್ವಲ್ಪ ಮಳೆ ಇಲ್ಲ, ಅದರಲ್ಲಿ ಇಲ್ಲಿ ತೆಗಿತಾರೆ. ಆರಾಮಾಗಿ ರೇಟ್ ಇದೆ.
ಮಾರ್ಚ್ ಫೆಬ್ರವರಿ ಆಗಿ ಹೆಂಗೆ ಇರೋದನ್ನು ಅದಕ್ಕೆ 100% ಹೇಳೋದಕ್ಕಾಗಲ್ಲ. ಮ್ಯಾಥ್ಸ್ ಏನ್ ಬೇಡ ನಮ್ಗೆ, ಅಂದಾಜು ಫೆಬ್ರವರಿ 30 ದಿನಗಳಲ್ಲಿ 15 kg ಬಾಕ್ಸ್ ಏನ್ ರೇಟ್ ಹೋಗ್ಬೋದು? ಅದೇ ಹೋಗೋದಂದ್ರೆ ಎಕ್ಕಿ ಹೋಗೋದಂದ್ರೆ 500-600 ಹೋಗುತ್ತೆ ಚಿಕ್ಕ ಬಾಕ್ಸ್, ಇಲ್ಲದ್ರೆ 100 ಒಳಗೆ ಕೂಡ ಬರುತ್ತೆ. ಅದು ಹೇಳೋದಕ್ಕೆ ಆಗಲ್ಲ ವ್ಯಾಪಾರಸ್ಥದಲ್ಲಿ. ಈಗ ಜನವರಿಯಲ್ಲಿ 190, 250, 300 ಹೋಯ್ತು. ಇದೇ ರೇಟ್ ಇರುತ್ತೆ, ಇನ್ನು ಜಾಸ್ತಿ ಆಗ್ಬೋದಾ? ಜಾಸ್ತಿ ಆಗೋದಕ್ಕೆ ವಾಯ್ಪ್ ಅಧಿಕ. ಏನ್ ಕಾರಣ ಅಂತ? ಜಾಸ್ತಿ ಆಗೋದಕ್ಕೆ ಕಾರಣ ಏನು? ಅದೇ ಇಲ್ಲಿ ಟೊಮೆಟೊಗಳು ಕಡಿಮೆ ಇವಾಗ ಆಚೆಯಿಂದ ಬರ್ತಾ ಇದೆ ಟೊಮೆಟೊಗಳು. ಅದಕ್ಕೆ ಬಾಡಿಗೆ ಅಧಿಕ, ಅಲ್ಲಿಂದ ಬರೋದು, ಅಲ್ಲಿ ಬಂದು ಇಲ್ಲಿ ಕಮಿಷನ್ ಮಾರಿ ಇಲ್ಲ ನಾವು ಕಾಸು ಕೊಟ್ಟು ತೆಗಿಬೇಕು ಅಲ್ಲಿಂದು, ಅದனால ರೇಟ್ ಡಿಫ್ರೆನ್ಸ್ ಇದೆ. ವ್ಯಾಪಾರಸ್ಥರು ಆ ಕಡೆ ತಮಿಳ್ನಾಡು ಕಡೆ ಅವರು 2 ತಿಂಗಳಾಗಿ ಏನು ಮಳೆಗೆಲ್ಲ ಏನೂ ಇಲ್ಲ, ಅದರಲ್ಲಿ ಇಲ್ಲಿ ಇರ್ತಾರೆ, ಅದರಲ್ಲಿ ಈ ರೇಟ್ ಇದೆ. ಇಲ್ಲಂದ್ರೆ ಯಾವಾಗ ಜನವರಿ ಸಂಕ್ರಾಂತಿ ಬಿಟ್ಟು ರೇಟ್ ಕಡಿಮೆನೇ ಆಗೋದು. ಈ ಟೈಮ್ ಹಂಗೆ ಸ್ಟ್ಯಾಂಡರ್ಡ್ ಆಗಿರೋದು. ಅದನ್ನಿಂಕ ನೆಕ್ಸ್ಟ್ ಮಂತ್ ಯಾವುದೋ ಇರ್ಬೋದು ಅಧಿಕ, ಅದು ವ್ಯಾಪಾರಸ್ಥರು ತೆಗೆಯೋದು ಲೆಕ್ಕ ನೋಡಿ ಆಗುತ್ತೆ. ಒಟ್ಟಾರೆ 200ರಿಂದ ಮೇಲೆ ಇರ್ಬೋದು, ಗ್ಯಾರಂಟಿ ಇರೋದು. 200 ಕಡಿಮೆ ಹೋಗೋದಕ್ಕೆ ಟೈಮ್ ಕಡಿಮೆ, 200ರಿಂದ ಮೇಲೆ 300, 350 ಇರ್ಬೋದಾ? ಗ್ಯಾರಂಟಿ ಬರ್ಬೋದು, ಆಗುತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಫೆಬ್ರವರಿಯಲ್ಲಿ ಟೊಮಾಟೊ ಏನಾಗ್ಬೋದು ಸರ್? ಸರ್ ಫೆಬ್ರವರಿ ಇವಾಗ ಬಂದು 200ರಿಂದ 300 ಗಂಟೆ ಐತೆ. ಫೆಬ್ರವರಿನಾಗ ಕೂಡ 200ರಿಂದ 300 ಗಂಟೆ ಇರ್ತದೆ ಸರ್. ಆ ರೇಟ್ ಇರ್ತದೆ, ಡೌನ್ ಏನೂ ಆಗಲ್ಲ, ಇದೇ ರೇಟ್ ಇರ್ತದೆ ಸರ್. ಅದಕ್ಕಿಂತ ಏನು ಕಡಿಮೆ ಇಲ್ಲ, ಡೌನ್ ಆಗಲ್ಲ ಸರ್, ಇರ್ತದೆ. ದಿನಕ್ಕೆ ಎಷ್ಟು ಸಾವಿರ ಬಾಕ್ಸ್ ಪಡಿತೀರಿ ಸರ್? ನಾವು ಡೈಲಿ 2,500ನಿಂದ 4,000 ತೆಗಿತೀರಿ ಸರ್ ಬಾಕ್ಸ್. ಯಾವ ಕಡೆ ನೀವು ಕಳಿಸ್ತೀರಾ ಟೊಮಾಟೊ? ಸರ್ ನಾವು ಮೆಡ್ರಾಸ್ ಕಳಿಸ್ತೀರಾ, ಆಮೇಲೆ ತಮಿಳ್ನಾಡಾಗ ನೈವೇಲಿ ಅಂತ ಐತೆ ಅದಕ್ಕೆ ಕಳಿಸ್ತೀರಾ. ಜಾಸ್ತಿ ತಮಿಳ್ನಾಡಿಗೆ ಕಳಿಸೋದು ಸರ್. ಇದು ಕೂಡ ನಡೀತಾ ಇದೆ, ಡೌನ್ ಆಗೋಂಗೆ ಚಾನ್ಸಸ್ ಇಲ್ಲ ಸರ್. ಸರ್ ನಮ್ಮ ಹೆಸರು ಇಸ್ಮಾಯಿಲ್ ಅಂತ, GS ಸರ್. ಸರ್ ನೀವು ಪ್ರತಿದಿನ ಎಷ್ಟು ಸಾವಿರ ಬಾಕ್ಸನ್ನು ನೀವು ಟೊಮಾಟೊ ಪರ್ಚೇಸ್ ಮಾಡ್ತೀರಾ? ಸರ್ ನಮ್ಮದು 2 ಗಾಡಿನಿಂದ 3 ಗಾಡಿ ತನಕ ಇರುತ್ತೆ ಸರ್. ಯಾವ ಕಡೆಗೆ ನೀವು ಪಾರ್ಸಲ್ ಆಗ್ತೀರಾ? ಸರ್ ನಮ್ಮದು ಪಾರ್ಸಲ್ ಅಂತೂ ಇವಾಗ ಕಡಿಮೆ ಆಗಿದೆ, ಎಲ್ಲ ಲೋಕಲ್ ನಡೀತಾ ಇರೋದು. ತಮಿಳ್ನಾಡು ಹೆಚ್ಚುವರಿ ನಡೀತಾ ಇದೆ ಇವಾಗ. ಸರ್ ಈಗ ಜನವರಿ ಮುಗೀತು, ಏನು ಕೆಲವೇ ದಿನಗಳು ಬಾಕಿ ಇದೆ. ಹೌದು. ಫೆಬ್ರವರಿ ಬರ್ತಾ ಇದೆ. ಹೌದು. ಫೆಬ್ರವರಿಯಲ್ಲಿ ಟೊಮಾಟೊ ಏನಾಗ್ಬೋದು ಸರ್? ಸರ್ ಫೆಬ್ರವರಿಯಲ್ಲಿ ಹೇಳೋಗಿದ್ರೆ ಇವಾಗ ಜನವರಿ ಇದೇ ರೇಟು ಮುಂದುವರಿಯಿತು. ಇವಾಗ ಫೆಬ್ರವರಿ ಇನ್ನೂ ಬಿಸಿಲು ಹೆಚ್ಚಾಗುತ್ತೆ, ಕಾಯಿ ಇಳುವರಿಗೆ ಬರಲ್ಲ. ಅಂದರೆ ಇದೇ ಬೆಲೆ ಇಲ್ಲಾಂದರೆ ಇನ್ನೂ 10-20 ಜಾಸ್ತಿ ಆಗ್ಬೋದು. ಅಂದರೆ 200ರಿಂದ 250 ಬಿಟ್ಕೊಡಲ್ಲ. ಅಕಸ್ಮಾತ್ ಚಾನ್ಸ್ ಸಿಕ್ಕಿದರೆ ರೈತರಿಗೆ 300-350 ರೂಪಾಯಿ ಹೋಗ್ಬೋದು. ಏನಂದರೆ ಇಂಥ ಟೈಮಲ್ಲಿ ನಮಗೆ ನಾಸ್ತಿಕ್ಕು, ಲಾತೂರು ಆ ಕಡೆ ಈ ಕಡೆಯಿಂದ ಸ್ವಲ್ಪ ಮಾಲ್ಗಳು ಸ್ಟಾರ್ಟ್ ಆಗುತ್ತೆ. ಅದು ಇಲ್ಲ ಅಂದರೆ ಇನ್ನೂ ಜಾಸ್ತಿ ಆಗ್ಬೋದು. ಒಂದು ವ್ಯತ್ಯಾಸ ಇದೆ. ನೀವು ಯಾವ ಕಡೆ ಆಗ್ತಾ ಇದ್ದೀರಾ ಟೊಮಾಟೊನ? ಸರ್ ಜಸ್ಟ್ ಇವಾಗ ತಮಿಳ್ನಾಡು ನಡೀತಾ ಇದೆ ನಮ್ಮದು. ತಮಿಳ್ನಾಡು? ಹೌದು ಸರ್. ಏನು ರೇಟು ಇದೆ ಆ ಕಡೆ ಎಲ್ಲ? ಸರ್ ಆ ಕಡೆ ಎಲ್ಲ ನಮ್ಮದು ಆರ್ಡರ್ ಸರ್ ಹೋಗ್ತಾ ಇರೋದು. ಹಾಂ, ದೊಡ್ಡ ಬಾಕ್ಸ್ ಜನವರಿಯಲ್ಲಿ 200ರಿಂದ 250, 300ವರೆಗೂ ಇವಾಗ ಜಸ್ಟ್ ನೆಕ್ಸ್ಟ್ ಮಂತು ಫೆಬ್ರವರಿ ಇವಾಗ ಕೇರಳ ಅವರು ಸ್ಟಾರ್ಟ್ ಆಗುತ್ತೆ. ಕೇರಳ, ಹುಣಸೂರು ಟೊಮಾಟೊನ? ಹಾಂ ಇಲ್ಲ, ಪಾಲ್ಟಿಗಳು ಬರ್ತಾರೆ ಅಲ್ಲಿಂದ. ಹಾಂ, ಕೇರಳ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ. ಸ್ವಲ್ಪ ಕ್ವಾಲಿಟಿ ಇದ್ದರೆ ಅವರು 240ರಿಂದ 300-320 ರೂಪಾಯಿ ತನಕ ಅವರು ತಗೊಳ್ತಾರೆ ಟೊಮೆಟೊ. ಹೌದು. ಸೊ ಜಾಸ್ತಿ ಕಡಿಮೆ ಆಗೋ ಅನ್ನೋ ಪದ್ಧತಿ ಅನ್ನೋದು ಇದೆಯಾ? ಇಲ್ಲ ಸರ್. ಸರ್ 200 ರೂಪಾಯಿ ಬಿಟ್ಕೊಡಲ್ಲ ಬಜಾರು. ಫೆಬ್ರವರಿ 200 ರೂಪಾಯಿ ಬಿಟ್ಕೊಡೋದೇ ಇಲ್ಲ. ಒಂದು 220ರಿಂದ 300 ರೂಪಾಯಿ ಒಂದು ಲೆವೆಲ್ ಬಜಾರ್ ಹೇಳುತ್ತೆ. ಹೌದು ಸರ್, ಇರುತ್ತೆ ಖಂಡಿತ. ಈಗ ಅಷ್ಟೇ ಸುಮಾರು ಜನ ರೈತರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನಾಗ್ಬೋದು ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಮಾಹಿತಿಯನ್ನು ಸರ್ 220 ರೂಪಾಯಿನಿಂದ 300 ರೂಪಾಯಿ ಬಿಟ್ಕೊಡಲ್ಲ ನಮ್ಮ ಅಭಿಪ್ರಾಯ. ಹೌದು ಸರ್, ಯಾಕಂದ್ರೆ ಬೇಸಿಗೆ ಕಾಲ ಎಲ್ಲ ಕಡೆ ಸರಕು ಕಡಿಮೆ ಆಗ್ತಾ ಇದೆ. ಇವಾಗ ಇಲ್ಲಿ ಬರ್ತಾ ಇರೋ ಟೊಮೆಟೊಗೆ ಇಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಹಾಂ, ಇಳುವರಿ ಇಲ್ಲ ಚೆನ್ನಾಗಿ ಬರ್ತಾ ಇದೆ. ಹೆಂಗೆ ಸರ್? ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಬರುತ್ತೆ ನೆಕ್ಸ್ಟ್ ಮಂತ್ ಏನಾಗ್ಬೋದು ಸರ್? ಕ್ವಾಲಿಟಿ ಬರುತ್ತೆ ಸರ್, ಕ್ವಾಲಿಟಿಗೆ ಏನೂ ಇಲ್ಲ. ಕಾಯಿ ಮಾತ್ರ ಸ್ವಲ್ಪ ಮೆತ್ತು ಆಗ್ಬೋದು, ಕ್ವಾಲಿಟಿ ಏನು ಇದು ಆಗಲ್ಲ, ಕಡಿಮೆ ಆಗಲ್ಲ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್. ಹಾಕಿದ ಬಂಡವಾಳ ಮೋಸ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ದಳ್ಳಾಳಿಗಳು ಟಮಾಟದ ಬಗ್ಗೆ ಫೆಬ್ರವರಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳಿದ್ರು. ಸೊ ಅವ್ರು ಹೇಳಿದ್ರ ಪ್ರಕಾರ ಹೆಚ್ಚು ಕಮ್ಮಿ 200 ರೂಪಾಯಿಂದ 300-350ವರೆಗೂ ಇರ್ಬೋದು ಅಂತ ಕೆಲವರು ಹೇಳಿದ್ದಾರೆ. ಕೆಲವರು 400 ಇರ್ಬೋದು, 450, 500 ಆಗ್ಬೋದು ಅಂತ ಹೇಳಿದ್ದಾರೆ. ಇದೇನು ಆಗುತ್ತೆ ಅಂತ ಏನಿಲ್ಲ. ಟಮಾಟೋ ಬೆಳೆ ಯಾರಿಗೂ ಗೊತ್ತಾಗಲ್ಲ. ಈಗ ಕೆಲವು ಕಡೆ ಜಾಸ್ತಿ ಆಗುತ್ತೆ, ಕೆಲವು ಕಡೆ ಕಡಿಮೆ ಆಗುತ್ತೆ. ಈಗ ಲಾಸ್ಟ್ ಇಯರ್ ಹೋಲಿಸ್ಕೊಂಡ್ರೆ ಹೋದ ವರ್ಷ, ಕಳೆದ ವರ್ಷದಲ್ಲಿ ಇದೇ ಫೆಬ್ರವರಿಯಲ್ಲಿ 1000-1500 ರೂಪಾಯಿ ಕೂಡ ಸಿಕ್ತು.
ಆದರೆ ಅಂಥ ಬೆಳೆ ಏನು ಸಿಗೋದಿಲ್ಲ. ಆದರೂ ಕೂಡ ಇವಾಗ ದಲ್ಲಾಳಿಗಳು ಹೇಳಿರ್ತಕ್ಕಂಥ ಬೆಳೆ ಹೆಚ್ಚು ಕಮ್ಮಿ ಸಿಗ್ಬೋದು. ಸೊ 200 ರೂಪಾಯಿಗಿಂತೂ ಕಡಿಮೆ ಆಗೋದಿಲ್ಲ ಅಂತ ನಮ್ಮ ದಲ್ಲಾಳಿಗಳು ಹೇಳಿದ್ದಾರೆ. ರೈತರೇ, ವೀಕ್ಷಕರೇ, ಈ ವಿಡಿಯೋ ನೋಡ್ತಿರುವ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಿಮಗೆಲ್ಲ ಅರ್ಥ ಆಗಿರುತ್ತೆ. ಸ್ವಲ್ಪ ಟೊಮಾಟೊ ಹೆಚ್ಚು ಕಮ್ಮಿ ಆಗ್ಬೋದು, ಇಷ್ಟೇ ಆಗುತ್ತೆ ಅನ್ನೋದು ಕೂಡ ನಾವು ಅನ್ಕೋಬಾರ್ದು. ಸೊ 200 ರೂಪಾಯಿಂದ ಮೇಲೇನೂ ಆಗ್ಬೋದು, 300 ರೂಪಾಯಿ ಮೇಲೇನೂ ಆಗ್ಬೋದು, ಅಥವಾ 400 ಆಗ್ಬೋದು, 500 ಆಗ್ಬೋದು, ಅಥವಾ 180 ಆಗ್ಬೋದು, 280 ಆಗ್ಬೋದು, 380 ಕೂಡ ಆಗ್ಬೋದು. ಸೊ ಒಟ್ಟಾರೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರೇ, ಅನ್ನದಾತರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಂತಹ ಹಲವಾರು ವಿಡಿಯೋಗಳನ್ನು ನೋಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡಬೇಕಾ? ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಕೋಲಾರ.